ನಮಸ್ತೆ. ಗುರುವಾರದ ಬೆಳಗಿನ ವಿಡಿಯೋ. ರಾಯರಿಗೆ ಈ ರೀತಿ ಅಲಂಕಾರ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕೆಂದರೆ ನಾನೇನೋ ಅಂದ್ಕೊಳ್ಳೋದೇ ಇಲ್ಲ. ಹೂವು ಇಡೋ ಟೈಮ್ಗೆ ಒಂದು 10 ನಿಮಿಷ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಪ್ರಾರ್ಥನೆ ಮಾಡಿಕೊಂಡು ಹೂವನ್ನ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲದ ರೀತಿ ರಾಯರಿಗೆ ಸಿಂಪಲ್ಲಾಗಿ ಅಲಂಕಾರ ಆಗುತ್ತೆ. ಅಲಂಕಾರ ಆದಮೇಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡೋಕ್ಕೂ ಒಂದು ಖುಷಿ. ಒಂದು 15 ದಿನದಿಂದ ನಾನು ಒಂದು ವಿಡಿಯೋ ಹಾಕಿದ್ದೆ ರಾಯರ ಫೋಟೋ ಬಗ್ಗೆ. ನಾನು ಜಯನಗರ್ 9 ಬ್ಲಾಕಲ್ಲೇ ನಾವು ಫೋಟೋನ ತೊಗೊಂಡು ಬಂದಿದ್ದು. ಫೋಟೋನ ತೊಗೊಳ್ಳೋಣ ಅಂತ ನಾನು ಮತ್ತು ಇನ್ನೊಂದು ಇಬ್ಬರು ಹೋಗಿದ್ವಿ. ಅದರಲ್ಲಿ ಒಬ್ಬರು ಫೋಟೋನ ನೋಡಿ ಫೋಟೋ ಚೆನ್ನಾಗಿದೆ, ಆದರೆ ತುಂಬ ಆ ಕಡೆ ಈ ಕಡೆ ಜಾಸ್ತಿ ಡಿಸೈನ್ ಬಂದುಬಿಟ್ಟಿದೆ, ರಾಯರು ಕಮ್ಮಿ ಕಾಣ್ತಿದ್ದಾರೆ ಅಂದರು. ಆಗ ಏನು ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ. ಸರಿ, ಈಗ ಫೋಟೋ ದುಡ್ಡು ಕೊಟ್ಟಿದ್ದೀನಿ, ತೊಗೊಂಡು ಮನೆಗೆ ಬರಲೇಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಫೋಟೋನ ಮನೆಗೆ ಎತ್ಕೊಂಡು ಬಂದ್ವಿ. ಎತ್ಕೊಂಡು ಬಂದು ರಾಯರಿಗೆ ಆರತಿ ಮಾಡಿ ಒಳಗಡೆ ಫೋಟೋನ ಎತ್ಕೊಂಡು ಒಳಗಿಟ್ವಿ. ಒಳಗಿಟ್ಟಾಗ ಅವರು ಕೂಡ ಅವತ್ತು ಒಂದು ಚೀಟಿ ವ್ಯವಹಾರ ಆಗಬೇಕಿತ್ತು. ನಾವು ಹೂವು ಇಟ್ಟು ರಾಯರಿಗೆ ಪೂಜೆ ಮಾಡಿ ಇಟ್ಟಿದ್ವಿ, ಸೈಡ್ ಗೋಡೆ ಒರೆಸಿ. ಆಗ ಅವರು ತುಂಬಾ ಹತ್ಕೊಂಡ್ರು ರಾಯರ ಹತ್ರ. ಅಪ್ಪ, ನನಗೆ ಚೀಟಿ ಆಗಬೇಕು, ಇವತ್ತು ನನ್ನಂತೆ ಆಗಿಬಿಟ್ರೆ ನನಗೆ ಸಾಕು ಅಂತ ಅವರು ತುಂಬಾ ಕಣ್ಣಲ್ಲಿ ನೀರು ಹಾಕಿದ್ರು. ಅವ್ರು ಅಳ್ತಾ ಇರ್ಬೇಕಾದ್ರೆ ಹೂವು ಆಯಿತು. ಫಸ್ಟು ಟೈಮ್ ಒಂದು ಸಣ್ಣ ರೋಸ್ ಹೂವು ಇಟ್ಟಿದ್ವಿ, ಹೂವು ಆಯಿತು. ನಾನು ಆಮೇಲೆ ಹೇಳ್ದೆ, ಏನೂ ಅಳಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ, ರಾಯರಿದ್ದಾರೆ ಅಂತ. ಸರಿ, ಅವರು ಹೋದ್ರು ಮನೆಗೆ ಹೋದಾದ್ಮೇಲೆ ಸಾಯಂಕಾಲ ಫೋನ್ ಮಾಡಿದ್ರು. ಸಾಯಂಕಾಲ ಅಂದರೆ ಒಂದು 7:30 8 ಆಗಿತ್ತು ಅನಿಸುತ್ತೆ. ಫೋನ್ ಮಾಡಿ, ಈ ಥರ ಚೀಟಿ ನನ್ನಂತೆ ಆಯಿತು, ನಿಜವಾಗ್ಲೂ ರಾಯರಿದ್ದಾರೆ ನಮ್ಮ ಪಾಲ್ಗೆ ಅಂದರು. ಸರಿ, ಒಳ್ಳೆಯದಾಗಲಿ, ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಅವರು ಒಂದು ಕಮೆಂಟ್ ಮಾಡಿದ್ರಲ್ವ ನನಗೆ, ರಾಯರು ಮಾತ್ರ ಚಿಕ್ಕದಾಗಿದ್ದಾರೆ, ಫೋಟೋ ತುಂಬ ಬರೀ ಡಿಸೈನ್ಸ್ ಇದೆ ಅಂತ ಅಂದರು. ಸರಿ, ಅಲ್ಲಿ ಅಂದಿದ್ದು ನನಗೆ ಮನಸ್ಸಿಂದ ಹೋಗಿರಲಿಲ್ಲ. ಸುಮಾರು 1 ತಿಂಗಳ ಕಾಲ ಏನು ಮಾಡೋದು, ರಾಯರು ಚಿಕ್ಕದಾಗಿದ್ದಾರೆ, ಫುಲ್ಲು ಡಿಸೈನ್ಸ್ ಇದೆ, ಯಾರು ಕೊಡೋದು, ಏನು ಮಾಡೋದು ಅಂತ 1 ತಿಂಗಳು ಗೊಂದಲದಲ್ಲಿದ್ದೆ. ಅಷ್ಟರಲ್ಲಿ ಅಮ್ಮಂಗೆ ಹೇಳಿದೆ, ಈ ಥರ ಆಗ್ತಿದೆ ಅಮ್ಮ ಅಂತ. ಆಗ ಅಮ್ಮ ಅಂದರು, ಮನೆಗೆ ತಂದಿರೋ ಫೋಟೋನ ದಯವಿಟ್ಟು ಯಾರಿಗೂ ಕೊಡಬೇಡ, ಏನು ಮಾಡು, ಎಲ್ಲಿದ್ದರೂ ರಾಯರೇ, ಫೋಟೋ ತುಂಬ ಚೆನ್ನಾಗಿದೆ, ಕೊಡೋಕ್ಕೆ ಹೋಗಬೇಡ, ಹಂಗೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಹಾಗೇ ಮನಸ್ಸಲ್ಲಿ ಇತ್ತು. ಸ್ವಲ್ಪ ದಿನ ಮರಿತಾ ಬಂದೆ. ಆಮೇಲೆ ನಾನು ನಿಜವಾಗ್ಲೂ ಇವಾಗ ಅನಿಸ್ತಿದೆ, ಅವತ್ತೇನಾದರೂ ದುಡುಕಿ ನಾನು ಫೋಟೋನ ಯಾರಿಗಾದರೂ ಕೊಡೋದೇ ಆಗಲಿ, ಇಲ್ಲ ದೇವಸ್ಥಾನಕ್ಕೆ ಇಡೋದೇ ಆಗಲಿ ಮಾಡಿದರೆ ನಾನು ನಿಜವಾಗ್ಲೂ ತುಂಬ ತಪ್ಪು ಕೆಲಸ ಮಾಡ್ಕೊಬಿಡ್ತಿದ್ದೆ. ಇವತ್ತು ನಮ್ಮ ಮನೆಯಲ್ಲಿರೋ ರಾಯರ ಫೋಟೋ ಎಷ್ಟು ಪವರ್ಫುಲ್ ಅನ್ನೋದು ಇವಾಗ ನನಗೆ ಗೊತ್ತಾಯಿತು. ಅವರ ಹೇಳಿದ್ರು ಹಾಗೆ ಅಂತ ಅವ್ರ ಮೇಲೆ ನನಗೆ ಬೇಜಾರಿಲ್ಲ. ಯಾವುದನ್ನು ನಾವು ತಪ್ಪು ನಿರ್ಧಾರ ಮಾಡ್ಕೋಬಾರ್ದು ಅನ್ನೋ ಒಂದು ಜೀವನದಲ್ಲಿ ಪಾಠನ ಕಲಿತೆ. ನಮಸ್ತೆ. ಒಳ್ಳೆಯದು.